ದಿಸ್ ಈಸ್ ನಾಟ್ ಕೇರಳ, ದಿಸ್ ಈಸ್ ಅವರ್ ಕರ್ನಾಟಕ. ಅಣ್ಣ ನೀವೇನಾ 1 ಅವರ್ದಲ್ಲಿ ಫಸ್ಟ್ ಬೋಟಿಂಗ್ ಸ್ಟಾರ್ಟ್ ಮಾಡಿದ್ದು? ಹೊನ್ನಾವರಕ್ಕೆ ಸ್ವಾಗತ. ಇವತ್ತು ನಾನಿದ್ದೀನಿ ಉತ್ತರ ಕನ್ನಡ ಜಿಲ್ಲೆದಾಗ. ನೋಡ್ರಿ, ಇದು ಶರಾವತಿ ಬ್ಯಾಕ್ ವಾಟರ್ಸ. ಇವತ್ತು ನಾನು ಬಂದೀನಿ ಹೊನ್ನಾವರದಲ್ಲಿರುವಂಥ ಬೋಟಿಂಗ್ ಮಾಡೋಕೆ. ನೋಡ್ರಿ, ಸನ್ರೈಸು ಆಗ್ಯದ. ಬರ್ರಿ ಇವತ್ತು ಹೊನ್ನಾವರದಲ್ಲಿ ಬೋಟಿಂಗ್ ಮಾಡಮ್ಮಿ. ಈ ಸ್ಪಾಟ್ ಬಂದು ಮ್ಯಾಂಗ್ರೋವ್ ಸ್ಪಾಟ್ ಅಂತ. ನೋಡ್ರಿ ಹೆಂಗದ, ಮ್ಯಾಂಗ್ರೋವ್ಸ್ ಗಿಡಗಳವೆಲ್ಲ. ರಿಯಲಿ ಹೊನ್ನಾವರ ಅನ್ಟಚ್ಡ್ ಹೆವನ್ ಅಂತ ಕರಿಬೋದು. ಹೆಂಗದ ಅಂತ ನೋಡ್ರಿ ನೀವೇ. ವಾವ್, ಸುತ್ತಲೂ ಈ ಥರ ಗಿಡಗಳ ಮಧ್ಯೆ ಬೋಟಿಂಗ್ ಮಾಡ್ಕೊಂಡು ಹೋಗೋದು ಒಳ್ಳೆ ಕ್ರೇಜಿಯಾಗಿರ್ತದ. ಇದು ಕಾಣುತ್ತದಲ್ಲ ತೆಂಗಿನ ಮರ ಸೈಡ್ ಸೀನ್ ಸ್ಪಾಟ. ನೋಡ್ರಿ, ಇದೇ ಥರ ಇನ್ನೂ ಸ್ಪಾಟ್ಗಳು ಬರ್ತಾವ, ಮುಂದೆ ತೋರಿಸ್ತೀನಿ ನನಗೆ. ವಾವ್, ಕ್ರೇಜಿ, ಹೆವೆನ್ ಸ್ವರ್ಗದಲ್ಲಿ ನಡೆದಿದ್ದು ಅನ್ಸುತ್ತದ. ಕೇರಳದಲ್ಲಿರುವ ಅಲ್ಲಪ್ಪೆ ವಿ ಪಾಯಿಂಟ್ ತೋರಿಸ್ತೀನಿ ಬರ್ರಿ. ಕೇರಳದಲ್ಲ, ನಮ್ಮ ಕರ್ನಾಟಕದಲ್ಲಿರುವಂಥ ಹೊನ್ನಾವರ ಬ್ಯಾಕ್ ವಾಟರ್ಸ್ನಲ್ಲಿ. ದಿಸ್ ಈಸ್ ನಾಟ್ ಕೇರಳ, ದಿಸ್ ಈಸ್ ಅವರ್ ಕರ್ನಾಟಕ. ಈಗ ಒಂದು ಸ್ಟಾಪ್ ತೊಗೊಂಡಿದ್ದೋ ಇಲ್ಲಿ ಕೇರಳ ಸ್ಪಾಟ್ ಹತ್ರ. ಇಲ್ಲಿ ಟೀ ಕಾಫಿಗೆ ಬ್ರೇಕ್ಫಾಸ್ಟ್ ಕೂಡ ಮಾಡ್ತಾರಲ್ಲ ರೀ? ಪಕೋಡ ಬೋಂಡ. ಓಕೆ, ವೆಜಿಟೇಬಲ್ ಬೋಂಡ ಫೇಮಸ್ ರೀ ಇಲ್ರಿ. ಪಕೋಡ ಮತ್ತು ಕಾಫಿ ತೊಗೊಂಡಿದ್ದು. ಇದು ಕೇರಳ ಸ್ಪಾಟ್ ಅಂತ. ಅದ್ರ ಹತ್ರ ಶಾಪ್ಗಳವ. ಪಕೋಡ ಅಂತೂ ಮಸ್ತಾಗುವ, ಸೂಪರ್. ಬೆಸ್ಟ್ ಅದ ರೀ, ಸೀರಿಯಸ್ಲಿ ಚಂದ ಅದ. ಪಕೋಡ ಜೊತೆ ಕಾಫಿ ಒಳ್ಳೆ ಮಸ್ತಾಗದ. ಬೆಳಗ್ಗೆ ಈ ಥರ ಸ್ವರ್ಗದಾಗ. ಡೈಲಿ ಫಿಶಿಂಗ್ ಮಾಡ್ತೀರಿ ನೀವು ರೀ? ಟೈಮ್ ಪಾಸಲ್ಲಿ. ಬಟ್ ಡೈಲಿ ಫಿಶ್ ತಿಂತೀರಲ್ರಿ ನೀವು? ಓಕೆ. ಈ ಬ್ಯಾಕ್ ಫಿಶ್ ಸಿಕ್ತು, ಅಂಕಲ್ ಫಿಶಿಂಗ್ ಮಾಡುತ್ತರು ನೋಡ್ರಿ. ವಾವ್, ಫ್ರೆಶ್ ಮೀನು ತಿನ್ನೋರು ಅಂದರೆ ಇವರೇ ನೋಡ್ರಿ. ಬ್ಯಾಕ್ ವಾಟರ್ಸ್ನಾಗ ಫಿಶ್ ಹಿಡಿಯೋದು ಅವ್ರ ಮನೆ ಇಲ್ಲೇ ಅದಂತ. ಹಾಗೆ ಫ್ರೆಶ್ ಮೀನು ತಿಂತಾರ. ಅಂಕಲ್, ಇದು ಮೇನ್ ಯಾವುದೀಗ? ಮಡ್ಲೆ. ಓಕೆ. ಇಲ್ಲಿ ನೋಡ್ರಿ ಎಷ್ಟೊಂದು ಹಿಡ್ದಾರ ಮೀನುಗಳು. ಹೀಗೆ ಟೀ ಕಾಫಿ, ಗರಂ ಪಕೋಡ, ಕೋಕೋನಟ್ ವಾಟರ್, ಎಳ್ನೀರ್, ಶುಗರ್ಕೇನ್ ಜ್ಯೂಸ್, ವಾಟರ್ಮೆಲನ್ ಜ್ಯೂಸ್, ಐಸ್ ಕ್ರೀಮ್. ಹೊನ್ನಾವರ ಕಡೆ ಬಂದ್ರೆ ಈ ಹೊನ್ನಾವರ ಬೋಟ್ ರೈಡಿಂಗ್ ಅಂತೂ ಮಿಸ್ ಮಾಡಲೇಬೇಡ್ರಿ. ಇಲ್ಲಿ ಒಬ್ಬರು ಅಣ್ಣದವರಿಗೆ ಪರಿಚಯ ಮಾಡಿಸ್ತೀನಿ. ಹೊನ್ನಾವರದಲ್ಲಿ ಬೋಟ್
ರೈಡಿಂಗ್ ಸ್ಟಾರ್ಟ್ ಮಾಡಿದ್ದೆ ಇವ್ರಂತ. ಅವ್ರ ಹೆಸರು ಸಂತಣ್ಣ ಅಂತ. ಇಲ್ಲರ ಅಣ್ಣ ಇವರೇ ನೋಡ್ರಿ ಹೊನ್ನಾವರದಾಗೆ ಫಸ್ಟ್ ಬೋಟಿಂಗ್ ಸ್ಟಾರ್ಟ್ ಮಾಡಿದಂತ. ಅಣ್ಣ ನೀವೇನಾ ಹೊನ್ನಾವರದಲ್ಲಿ ಫಸ್ಟ್ ಬೋಟಿಂಗ್ ಸ್ಟಾರ್ಟ್ ಮಾಡಿದ್ದು? ಸ್ಟಾರ್ಟ್ ಮಾಡಿದ್ದೆ ಇದು. ಓಕೆ, ಹೊನ್ನಾವರದಲ್ಲೇ ನೀವೇ ಮೊದಲು. ನಿಮ್ಮ ಹೆಸರು ಸಂತಣ್ಣ? ಸಂತಣ್ಣ. ಬೋಟ್ ಯಾರಿಗೂ ಕೊಡಲ್ಲ, ನಿಮ್ ಜೊತೆಲೇ ಇರುತ್ತೆ. ಅವ್ರಿಗೊಂದು ಹೆಮ್ಮೆ ನೋಡ್ರಿ, ಯಾಕಂದ್ರ ಹೊನ್ನಾವರದಲ್ಲಿ ಫಸ್ಟ್ ಬೋಟಿಂಗ್ ಸ್ಟಾರ್ಟ್ ಮಾಡಿದೆ ಒಂದು ಅವ್ರೆ ಅಂತ. ಅವ್ರ ಬೋಟ್ ಕೂಡ ಅಲ್ಲೇ ಅದ, ಅದನ್ನ ಸೇಲು ಮಾಡಿಲ್ಲ, ಅದು ನೆನಪಿಗೋಸ್ಕರ ಹಂಗೆ ಇಟ್ರ. ಒಳ್ಳೆ ಗ್ರೇಟ್ ಅಲ್ಲ. ಇಲ್ಲಿ ಲೋಟಸ್ ಫ್ಲವರ್ ಸಿಗ್ತಾವಂತ, ನೋಡಮ್ಮಿ ಸಿಗ್ತಾವ ಹುಡ್ಕಮ್ಮಿ. ನೋಡ್ರಿ ಲೋಟಸ್ ಫ್ಲವರ್ ವ್ಯೂ ಪಾಯಿಂಟ್ ಹೆಂಗದ. ವಾವ್ ವಾವ್. ಇಲ್ಲಿ ಲೋಟಸ್ ಫ್ಲವರ್ ಬಿಡ್ತಾವ. ಇನ್ನು ಎಲ್ಲಿ ಒಂದು ಕಂಡಿಲ್ಲ, ಬಟ್ ಇಲ್ಲಿ ಒಂದು ಮೊಗ್ಗು ಅದ, ಅಣ್ಣವ್ರು ಕೊಟ್ರ. ಇನ್ನೂ ಫ್ಲವರ್ ಬಿಟ್ಟಿಲ್ಲ, 9 ಗಂಟೆ ಹಂಗೆ ಬಿಡ್ತದಂತ. ಬಟ್ ಅನ್ಸಲಾಗಿ ಒಳಗಿನ ಕೊಟ್ಟರು ಈ ಮಗ್ಗು. ಇವರು ವಿನಾಯಕಣ್ಣ, ಈ ಬೋಟಿಂಗ್ ಓನರು. ನೋಡ್ರಿ ವ್ಯೂ ಹೆಂಗದ. ವಾವ್ ವಾವ್. ಅಲ್ಲೆರಡು ಬೋಟಿಂಗ್ ನಡೆದವ. ಅಲ್ಲಿ ನೋಡ್ರಿ ವೆಡ್ಡಿಂಗ್ ಶೂಟ್ ಬಿ ಮಾಡ್ತಾರ ಈ ಹೊನ್ನಾವರ ಬೋಟಿಂಗ್ ನಲ್ಲಿ. ಅಲ್ಲಿ ವೆಡ್ಡಿಂಗ್ ಶೂಟ್ ನಡೆದದ. ನೀವೇನಾದ್ರೂ ಹೊನ್ನಾವರದಲ್ಲಿ ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರಿ. ಇವ್ರದ್ದು ಪೇಜ್ ಬಂದು ಹೊನ್ನಾವರ ವಿನಾಯಕ ಬೋಟಿಂಗ್ ಅಂತ. ನಾನು ಕೂಡ ಆನ್ಲೈನ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದೀನಿ. ಇವ್ರದ್ದು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಒಳ್ಳೆ ಪ್ರೈಸಿಗೆ ಮಾಡಿಕೊಡ್ತಾರ. ಅವರ ಬ್ಯಾಕ್ ವಾಟರ್ಸ್ನಲ್ಲಿ ಬೋಟ್ ರೈಡ್ ಮಾಡ್ತೀನಿ ನಾನೇ. ನಾವು ವಿನಾಯಕಣ್ಣ ಅವರೇ ಕೊಟ್ರ, ಇನ್ನೊಬ್ಬ ಒಂದು ರೈಡ್ ಮಾಡುವಂತ. ವಾವ್, ಕ್ರೇಜಿ ಎಕ್ಸ್ಪೀರಿಯನ್ಸ್ ರೀ ಬೋಟ್ ರೈಡಿಂಗ್ ಮಾಡೋದು. ನನ್ನನ್ನು ನಂಬಿ ಕೊಟ್ರ, ಬೋಟ್ ಕೊಟ್ರ. ಬೋಟ್ ಡ್ರೈವಿಂಗ್ ಮಾಡ್ತೀರಾ ಬರ್ರಿ, 1 ಅವರ್ಗೆ ಬರ್ರಿ. ಬ್ಯಾಕ್ ವಾಟರ್ಸ್ನಲ್ಲಿ ಒಂದು ಬೋಟ್ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ರಿ. ಅದು ಈ ಹೊನ್ನಾವರ ವಿನಾಯಕ ಬೋಟಿಂಗ್ ಬರ್ರಿ. ಅವರು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತಾರ, ನಿಮ್ಗೆ ಒಳ್ಳೆ ಡ್ರೈವಿಂಗ್ ಮಾಡೋಕ್ಕೂ ಕೊಡ್ತಾರ. ಜಸ್ಟ್ ಸಿಂಪಲ್ ಆದ ಬೋಟ್ ರೈಡಿಂಗ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಬೋಟ್ ರೈಡಿಂಗ್ ಮಾಡೋ ಕೊಟ್ಟಿದ್ಕ. ಇವಾಗ ಬೋಟ್ ರೈಡಿಂಗ ಬ್ಯಾಕ್ ವಾಟರ್ಸ್ನಲ್ಲಿ ಕಂಪ್ಲೀಟ್ ಮಾಡಿ ಬಂದ್ವಿ. ನೋಡ್ರಿ ಸುತ್ತಲೂ ಎಷ್ಟು ಬೋಟ್ಗಳು ನಿಂತಾವಿಲ್ಲಿ. ನಮಗಂತೂ ಒಳ್ಳೆ ಕ್ರೇಜಿಯಾಗಿ ಎಕ್ಸ್ಪೀರಿಯೆನ್ಸ್ ಆಯಿತು. ಯಾವುದೋ ಒಂದು ಸ್ವರ್ಗದಲ್ಲಿ ಹೋಗಿ ಬಂದಂಗೆ ಆಯಿತು. ಈ ಥರ ನೀವು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕಂದ್ರೆ ಹೊನ್ನಾವರ ವಿನಾಯಕ ಬೋಟಿಂಗ್ ಅಂತದ, ಅವ್ರದ್ದು ಡೀಟೇಲ್ಸ್ ಕೊಡ್ತೀನಿ ನಾನು. ನೀವೇನಾದರೂ ಮಾಡ್ಬೇಕಂದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತಾರ. ನನಗೆ ಈ ಬೋಟ ಡ್ರೈವಿಂಗ್ ಮಾಡ್ಕೊ ಕೊಟ್ಟರು, ಅದಂತೂ ಒಳ್ಳೆ ಕ್ರೇಜಿಯಾಗಿತ್ತು. ಬರ್ರಿ ಹೊನ್ನಾವರಕ್ಕೆ ಬಂದರೆ ಈ ಬೋಟ ರೈಡಿಂಗ್ ಬ್ಯಾಕ್ ವಾಟರ್ಸ್ನಲ್ಲಿ ಮಿಸ್ ಮಾಡಲೇಬೇಡ್ರಿ. ಈ ಹೊನ್ನಾವರದ ಸ್ವರ್ಗ, ಅನ್ಟಚ್ಡ್ ಹೆವೆನ್ ಅಂತ ಸುಮ್ಮನೆ ಕರೆಯಲ್ರಿ, ಇದಕ್ಕೆ ಈ ಎಕ್ಸ್ಪೀರಿಯೆನ್ಸ್ಗೆ ಕರೀತಾರ. ಹೊನ್ನಾವರ ಅಂದರೆ ಸ್ವರ್ಗ ರೀ. ಹೊನ್ನಾವರದಲ್ಲಿ ನೀವೇನಾದರೂ ಬೈಕ್ ರೆಂಟ್ ಹುಡುಕಿದ್ರೆ ಒಂದು ಅಫೋರ್ಡೆಬಲ್ ಪ್ರೈಸಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್, ಹಾಗೆ ಡಿಸ್ಕೌಂಟಲ್ಲಿ ನಿಮಗೇನಾದರೂ ಬೇಕಂದರೆ
ಸ್ಕೈ ರೈಡ್ ಬೈಕ್ ರೆಂಟೆಲ್ಲ ಕಾಂಟ್ಯಾಕ್ಟ್ ಮಾಡಿರಿ. ಇವಾಗ ನಾನು ಕೂಡ 1 ಅವರ ಬೋಟಿಂಗ್ ಬ್ಯಾಕ್ ವಾಟರ್ಸ್ ರೈಡ್ ಮಾಡ್ಕೊಂಡು ಬಂದು ಇವಾಗ ನಾನು ಬೈಕ್ ರೆಂಟ್ ತೊಗೊಂಡಿನಿ. ಇದೇ ನೋಡ್ರಿ ಸ್ಕೈ ರೈಡ್ ಬೈಕ್ ರೆಂಟಲ್ಲ. ಈಗ ಬೈಕ್ ತೊಗೊಂಡು 1 ಅವರದಲ್ಲಿರುವಂಥ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಮಿ ಬರ್ರಿ. ಒನ್ ಅವರ ಬ್ಯಾಕ್ ವಾಟರ್ಸ್ ಬೋಟಿಂಗ್ ಮಾಡ್ಕೊಂಡು ನೆಕ್ಸ್ಟ್ ಪ್ಲೇಸ್ ಬಂದಿದ್ದು ಮ್ಯಾಂಗ್ರೋವ್ಸ್ ಬೋರ್ಡ್ ವಾಕ್ ಅಂತ. ಇದು 1 ಅವರ ಬೋಟಿಂಗಿಂದ ಜಸ್ಟ್ 1 ಅವರ ಬಸ್ ಸ್ಟ್ಯಾಂಡಿಂದ 3 ಕಿಲೋಮೀಟ್ರ್ ಆಗ್ತದ. ಇಲ್ಲಿ 20 ರುಪೀಸ ಟಿಕೆಟ್ ಇರ್ತದ. ಟಿಕೆಟ್ ತೊಗೊಂಡು ಒಳಗೆ ಬಂದ್ರೆ ಈ ಥರ ಬೋರ್ಡ್ ವಾಕ್ ಇರ್ತದ. ವಾವ್, ಬೀಚ್ ಕಾಣುತ್ತದ. ಇವಾಗ ನಾನಿದ್ದಿದ್ದು ಬೀಚ ಎಕೋ ಬೀಚ. ಜಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟಿಂದ ಅಪೋಸಿಟ್ ಇದೆ. ಜಸ್ಟ್ 1 ಕಿಲೋಮೀಟ್ರ್ ಆಗಲ್ಲ ಈ ಬೀಚ. ನೋಡ್ರಿ, ಇಲ್ಲಿ ಬಂದು ಒಳ್ಳೆ ಪೀಸ್ಫುಲ್ಲಾಗಿ ಎಂಜಾಯ್ ಮಾಡ್ಬೋದು. ಅಷ್ಟೊಂದು ಕ್ರೌಡ್ಸ್ ಇರಲ್ಲ. ಇವಾಗ ನಾನು ಬಂದಿದ್ದು ವೀಕೆಂಡ್ಸಲ್ಲಿ, ಹಾಗಾಗಿ ಜನಗಳಿಲ್ಲ. Stand up. Good. Very calm, very nice. I would love to see you.